ನೋಡಯ್ಯ, ನನ್ನ ಮಗಳು ಆಸೆ ಪಟ್ಟಂಗೆ ಒಂದು ಸ್ವಂತ ಮನೆ ಆಗಿದೆ. ನಿನ್ನ ನರಿ ಬುದ್ಧಿ ತೋರಿಸಿ ಅವಳು ಸಂತೋಷನೆಲ್ಲ ಹಾಳು ಮಾಡಬೇಡಪ್ಪ. ಏನು ಮಾವ ನೀವು ಹೀಗೆಲ್ಲ ಮಾತಾಡ್ತೀರಾ? ನಾನು ಅವಳನ್ನ ಚೆನ್ನಾಗಿ ನೋಡ್ಕೋತೀನಿ. ಹೂ ಕಣಪ್ಪ, ನಾ ಕಾಣೆ. ಅವಳು ತಾಲಿ ಕಟ್ಟು ಓಡಿಸ್ಕೊಂಡು ಹೋದಾಗಿಂದ ನೀನು ಇದನ್ನೇ ಹೇಳ್ತಾ ಇರೋದು. ನಾನೇನೋ ಬಿಸ್ನೆಸ್ ಮಾಡ್ತೀನಿ, ಏನೋ ಕಿತ್ತು ಗುಡ್ಡೆ ಹಾಕ್ಬಿಡ್ತೀನಿ. ಏನು ಕಿತ್ತು ಗುಡ್ಡೆ ಹಾಕ್ಬಿಟ್ಟಿದ್ಯಪ್ಪ ನೀನು? ಏನೋ ಮಾಡಕ್ಕೆ ಹೋಗಿ ಇರೋ ದುಡ್ಡೆಲ್ಲ ಕಳ್ಕೊಂಡು ಯಥಾಸ್ಥಿತಿಲಿ ಇದೆಯಾ? ನಿನ್ನ ಕೈಲಿ ಆಗಲ್ಲ ಅಂತ ತಾನೇ ಅವಳಿಗೆ ನಾನು ಸ್ವಂತ ಮನೆ ಕೊಡಿಸಿದ್ದು. ನೋಡೋ, ಇಲ್ಲದೆ ಇರೋದನ್ನೆಲ್ಲ ಅವಳ ತಲೆಗೆ ತುಂಬಿ ಅವಳ ನೆಮ್ಮದಿನೆಲ್ಲ ಹಾಳು ಮಾಡಬೇಡಪ್ಪ. ಅಲ್ಲಮ್ಮ ರೀ, ಸುಮ್ಮನೆ ರೀ. ಇವತ್ತು ಗೃಹ ಪ್ರವೇಶ, ಪಾಪ ಅವ್ರ ಮನ್ಸಿಗೆ ನೋವು ಮಾಡಬೇಡಿ. ಸುಮ್ಕೆ ರಮೇ, ನಿಂಗೆ ಗೊತ್ತಾಗಿಲ್ಲ. ನಾ ಕಾಣೆ ಅವನ ಬುದ್ಧಿ. ಸುಮ್ಮನೆ ಇರ್ತೀರಾ? ಸರಿ ಆಯ್ತು ಬಿಡು, ನಿನ್ನ ಖುಷಿನೇ ನನ್ನ ಖುಷಿ. ಅಳಿಯಂದ್ರೆ, ನನ್ನ ಮಗಳು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾಳೆ. ಅದಕ್ಕೆ ಅಪ್ಪ ಅಮ್ಮನ್ನೇ ಮರೆತು ನಿಮ್ಮ ಜೊತೆಲಿ ಬಂದ್ಬಿಟ್ಲು. ನೋಡಿ, ಕಟ್ಕೊಂಡಿರೋ ಹೆಂಡ್ತಿನ ಸುಖವಾಗಿ ನೋಡ್ಕೋಬೇಕಾಗಿರೋದು ನಿಮ್ಮ ಕರ್ತವ್ಯ. ನೀವು ಸುಖವಾಗಿ ನೋಡ್ಕೋತಿಲ್ಲ ಅಂತ ಹೇಳ್ತಾ ಇಲ್ಲ. ಮತ್ತೆ ಅದು ಬಿಸ್ನೆಸ್ ಮಾಡಿ ಕೈ ಸುಟ್ಕೊಂಡು ಅವಳ ಮನ್ಸಿಗೆ ನೋವು ಮಾಡಬೇಡಿ. ಮತ್ತು ನಾನು ಬಿಸ್ನೆಸ್ ಮಾಡಿ ಕೈ ಸುಟ್ಕೊಂಡಿರ್ಬೋದು, ಆದರೆ ನನ್ನ ಕೈಲಾದಷ್ಟು ಚೆನ್ನಾಗಿ ಸಿಂಚನನ ನೋಡ್ಕೊಂಡಿದ್ದೀನಿ. ನನ್ನ ತಪ್ಪಿನ ಅರಿವಾಗಿದೆ. ಈಗಿಂದ ಅವಳ ಖುಷಿಗೋಸ್ಕರನೇ ಬದುಕ್ತೀನಿ, ಯೋಚನೆ ಮಾಡಬೇಡಿ. ನಿಮ್ಮ ಮಾತು ನಿಜ ಆದರೆ ಅಷ್ಟು ಸಾಕಳಿ ಅಂದರೆ. ಯಾಕೆಂದರೆ ಒಬ್ಬಳೆ ಮಗಳು ಅಂತ ತುಂಬ ಸುಖವಾಗಿ ಸಾಕಿದ್ದೀವಿ. ನಿಜ ಹೇಳಬೇಕಂದ್ರೆ ಅವಳು ಕಷ್ಟ ಏನು ಅಂತ ಗೊತ್ತಾಗಿದ್ದು ನಿಮ್ಮ ಮನೆಗೆ ಬಂದಮೇಲೆ. ಯಾವಾಗಲೂ ನೊಂದ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಅವಳು ಖುಷಿಗೆ ಅಂತ ಈ ಮನೆ ತಗೊಂಡಿದ್ದೀವಿ. ಇನ್ಮೇಲೆ ಇಬ್ಬರು ಸುಖವಾಗಿದ್ಬಿಡಿ. ಸರಿ ಅತ್ತೆ. ನೋಡಿ, ನಿಮ್ಗೇನಾದರೂ ತೊಂದರೆ ಆದರೆ ನನ್ನ ಹತ್ರ ಹೇಳಿ, ಪರಿಹಾರ ಮಾಡೋಣ. ಇವನೆಲ್ಲಮ್ಮಿ ಹೇಳ್ತಾನೆ, ಎಲ್ಲ ನನ್ನ ಮಗಳ ತಲೆಗೆ ತುಂಬಿ ನಮ್ಮ ಮುಂದೆ ಚೂ ಬಿಡ್ತಾನೆ. ಅವಳು ನಮ್ಮ ಮುಂದೆ ಬಂದು ಗೊಳೋ ಅಂತ ಹತ್ಕೊಂಡು ನಿಂತ್ಕೋತಾಳೆ. ಇಷ್ಟು ವರ್ಷ ಇದೇ ಅಲ್ವೇ ಆಗಿರೋದು? ಸುಮ್ಮನೆ ಇರ್ರಿ. ನಡೆಯೋ ಕಾಲು ಎಡುವ ಸಹಜ. ಅಳಿಯಂದ್ರೆ ಹೇಳಿದ್ರಲ್ಲ, ಮಗಳನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ. ನಮ್ಗಷ್ಟು ಸಾಕಲ್ವಾ? ಸರಿ ಬಿಡಮ್ಮೆ, ಅದನ್ನು ನೋಡೇ ಬಿಡ್ತೀನಿ. ಅಳಿಯಂದ್ರೆ, ಅವ್ರ ಮಾತಿಗೆ ನೀವು ಬೇಜಾರು ಮಾಡ್ಕೋಬೇಡಿ. ಮಗಳ ಮೇಲೆ ಜೀವನೇ ಇಟ್ಕೊಂಡಿದ್ದಾರೆ. ಅವಳು ಕಣ್ಣೀರು ಹಾಕ್ತಾಳಲ್ಲ ಅಂತ ನೊಂದ್ಕೊಂಡು 4 ಮಾತು ಹೇಳಿದ್ರು. ನೀವೇನೋ ಬೇಜಾರು ಮಾಡ್ಕೋಬೇಡಪ್ಪ.